ಜೈ ಹಿಂದ್. ನೋಡ್ರಿ ಆಲ್ರೆಡಿ ಬಯೋಲಜಿ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆಮೇಲೆ ನೆಕ್ಸ್ಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಮೇಲೆ ಆಲ್ರೆಡಿ ವಿಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ. ಸೊ ಯಾವ್ದಾದ್ರು ಟಾಪಿಕ್ಗಳು ಉಳಿದು ಅಂತಂದ್ ಹೇಳಿದ್ರೆ ನಾನು ಲಾಸ್ಟ್ ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ ಎಲ್ಲ ಸೇರ್ಬಿಟ್ಟು. ಬಟ್ ಆದ್ರೆ ಇವಾಗ ಏನ್ ಮಾಡ್ತಾ ಇರೋ ಥಿಂಗ್ಸ್ ಗಳೆಲ್ಲ ಏನಿದಾವಲ್ಲ ಎಲ್ಲಾನು ಇಂಪಾರ್ಟೆಂಟ್. ಒಂದ್ಸರಿ ನೋಟ್ಸ್ ಮಾಡ್ಕೊಡ್ರಿ. ಯಾವುದೇ ಎಕ್ಸಾಮ್ ಹೋದ್ರೂ ಕೂಡ ಬೇಸಿಕ್ಸ್ ಬಹಳ ಇಂಪಾರ್ಟೆಂಟ್. ನಿಮ್ಗೆಲ್ರಿಗೂ ಅರ್ಥ ಆಗ್ತಿದೆ ಅನ್ಕೊಂತಿದ್ದೀನಿ. ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ, ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಇವಾಗ ಎಕ್ಸಾಮ್ ಸಮೀಪ ಇರೋದ್ರಿಂದ ಬೇಗ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಒಂದ್ 2-3 ಸರಿ ಹೋದ್ರಿ ನೋಟ್ಸ್ ಮಾಡ್ಕೊಡ್ರಿ. ಕ್ಲಿಯರ್ ಎಲ್ರಿಗೂ? ಎಸ್. ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪೈಕೋಲಾಜಿ ಅಂತಂದ್ ಹೇಳ್ತೀವಿ. ಪೈಕೋಲಾಜಿ ಅಂತಂದ್ ಹೇಳಿದ್ರೆ ಸ್ಟಡಿ ಆಫ್ ಅಲ್ಗೆ ಅಂತಂದ್ ಹೇಳ್ತೀವಿ. ಪೈಕೋಲಾಜಿ ಅಂತಂದ್ ಹೇಳಿದ್ರೆ ಅಲ್ಗೆಗಳೇನಿರ್ತಾವಲ್ಲ, ಸೊ ಅವುಗಳ ಬಗ್ಗೆ ಸ್ಟಡಿ ಮಾಡುವಂತಹ ಒಂದು ವಿಜ್ಞಾನವನ್ನ ನಾವೇನಂತ ಕರಿತೀವಿ ಅಂದ್ರೆ ಪೈಕೋಲಾಜಿ ಅಂತಂದ್ ಕರಿತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನಮ್ಮಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಊಟ ಮಾಡಿದ ನಂತರ, ಸೊ ನಾವು ಊಟ ಮಾಡಿರ್ತೀವಿ. ಊಟ ಮಾಡಿದ ನಂತರ ನಮ್ಮಲ್ಲಿ ಏನಂತಂದ್ ಹೇಳಿದ್ರೆ ಒಳಗಡೆ ಪ್ರೋಟೀನ್ಸ್ ಗಳಿರ್ತಾವ. ಈಗ ಹೆಂಗ್ ಹೇಳ್ಬೇಕಂದ್ರೆ ನಿಮ್ಗೆ, ಸೊ ಇವಾಗ ನೋಡ್ರಿ, ನೀವೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ರೋಟಿನೋ ಏನೋ ಒಂದ್ ತಿಂದಿರ್ತೀರಿ. ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರೋಟೀನ್ಸ್ ಗಳಿರ್ತಾವ. ಈ ಪ್ರೋಟೀನ್ಸ್ ಗಳನ್ನ ನೀವು ತಿಂದ ನಂತರ ಏನಾಗತ್ತಾ, ಅದೆಲ್ಲಿ ಹೋಗತ್ತಾ? ಸೊ ಈ ತರ ಏನಪ್ಪಾ ಅಂತಂದ್ ಜಠರಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ಏನೋ ಸಣ್ಣ ಕರಳಿಗೆ ಹೋಗ್ಬಿಟ್ಟು ಆಮೇಲೆ ನೆಕ್ಸ್ಟ್ ದೊಡ್ಡ ಕರಳು ಅಂತಂದ್ ಹೇಳ್ಬಿಟ್ಟು ಎನರ್ಜಿ ಉತ್ಪತ್ತಿಯಾಗಿ ಉಳಿದದ್ದೆಲ್ಲ ಹೊರಗಡೆ ಹೋಗ್ಬೇಕು. ಇದ್ ನಾವ್ ಏನಂತ ಕರಿತೀವಿ, ನಮ್ದು ಡೈಜೆಸ್ಟಿವ್ ಸಿಸ್ಟಮ್ ಅಂತಂದ್ ಹೇಳ್ತೀವಿ. ಅದೆಲ್ಲ ನಾವು ಊಟ ಮಾಡೋದ್ ಹಂಗಲ್ಲ. ಸೊ ಊಟ ಮಾಡಿದ ನಂತರ ಎನರ್ಜಿ ಬರುತ್ತಾ, ಉಳಿದದ್ದೆಲ್ಲ ಹೊರಗಡೆ ಹೋಗುತ್ತೆ ಅಷ್ಟೇ. ಬಟ್ ಆದ್ರೆ ಇಲ್ಲೇನಂತಂದ್ ಹೇಳಿದ್ರೆ ಪ್ರೋಟೀನ್ಸ್ ಗಳನ್ನ ಸಣ್ಣ ಸಣ್ಣ ತುಕಡಿಗಳಾಗಿ ಮಾಡಿ ಏನಪ್ಪಾ ಅಂತಂದ್ ಹೇಳಿದ್ರ, ಸೊ ಅದರಲ್ಲಿ ಎನರ್ಜಿಯನ್ನ ಕನ್ವರ್ಟ್ ಮಾಡ್ಬೇಕಲ್ಲ. ಇಲ್ಲಿ ಪ್ರೋಟೀನ್ಸ್ ಗಳನ್ನ ಒಡೆದ್ ಬಿಟ್ಟು ಏನಪ್ಪಾ ಅಂತಂದ್ ಹೇಳಿದ್ರೆ ಎನರ್ಜಿಯ ಕನ್ವರ್ಟ್ ಮಾಡ್ಬೇಕಂತಂದ್ ಹೇಳಿದ್ರೆ ಅವುಗಳ ಮೇಲೆ ಯಾವುದೋ ಒಂದು ಹಾರ್ಮೋನ್ಗಳ ಅಥವಾ ಏನೋ ಒಂದು ಇರಬೇಕು. ಸೊ ಯಾವ್ದಾದ್ರು ಪ್ರಭಾವ ಇರಬೇಕು. ಅದನ್ನ ಪ್ರಭಾವ ಮಾಡೋ ಇದು ಥಿಂಗ್ಸ್ ಗಳೇನಪ್ಪಾ ಅಂತಂದ್ ಹೇಳಿದ್ರೆ 2 ಎಂಜೈಮ್ಗಳು, ಪೆಪ್ಸಿನ್ ಮತ್ತು ಲ್ಯಾಕ್ಟೋಸ್ ಅಂತಂದ್ ಹೇಳ್ತೀವಿ. ಸೊ ಲ್ಯಾಕ್ಟೋಸ್ ಮತ್ತು ಪೆಪ್ಸಿನ್ ಅನ್ನೋ ಏನ್ ಮಾಡ್ತಾವ ಅಂತಂದ್ ಹೇಳಿದ್ರೆ, ಸೊ ಪ್ರೋಟೀನ್ಸ್ ಗಳನ್ನ ಬ್ರೇಕ್ ಮಾಡ್ತಾವ. ಇಷ್ಟ ನೆನ್ಪಿಟ್ಕೊಳ್ರಿ. ಇವೆಲ್ಲಿ ಬಿಡುಗಡೆ ಆಗ್ತಾವ? ಡೈಜೆಸ್ಟಿವ್ ಸಿಸ್ಟಮ್ ಒಳಗಡೆ ಬಿಡುಗಡೆ ಆಗ್ತಾವ. ಆಮೇಲೆ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ ನೋಡ್ರಿ, ವಾಟರ್ ಸಾಲ್ಯುಬಲ್ ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಏನಪ್ಪಾ ಅಂತಂದ್ ಹೇಳಿದ್ರೆ ನೀರಿನಲ್ಲಿ ಕರಗುವಂತಹ ವಿಟಮಿನ್ಸ್ ಗಳಾಗಿದಾವ. ಬಿ ದಿಂದ ಬೇರೆ ಬೇರೆ ರೋಗ ಬರುತ್ತೆ, ಸಿ ದಿಂದ ಏನಪ್ಪಾ ಅಂದ್ರೆ ಸ್ಕರ್ವಿ ರೋಗ ಬರುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸೊ ಹುಡುಗಿರಲ್ಲಿ ಫಿಮೇಲ್ ಅಲ್ಲಿ ಸೆಕ್ಸ್ ಹಾರ್ಮೋನ್ ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ಈಸ್ಟ್ರೋಜನ್ ಅಂತಂದ್ ಹೇಳ್ತೀವಿ. ಕನ್ನಡದಾಗ ಬರಿತೀವಿ ನೋಡ್ರಿ. ಸೊ ಈಸ್ಟ್ರೋಜನ್ ಇಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಆ ಸೊ ಹುಡುಗಿರಲ್ಲಿ ಸೆಕ್ಸ್ ಹಾರ್ಮೋನ್. ಸೇಮ್ ಅದೇ ತರ ಹುಡುಗರಲ್ಲಿ ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ಟೆಸ್ಟೋಸ್ಟಿರಾನ್ ಅಂತಂದ್ ಹೇಳ್ತೀವಿ. ಯಾವ್ದು? ಟೆಸ್ಟೋಸ್ಟಿರಾನ್. ಹುಡುಗರಲ್ಲಿ ಸೆಕ್ಸ್ ಹಾರ್ಮೋನ್ ಯಾವ್ದಪ್ಪಾ ಅಂತಂದ್ ಹೇಳಿದ್ರೆ ಟೆಸ್ಟೋಸ್ಟಿರಾನ್ ಅಂತಂದ್ ಹೇಳ್ತೀವಿ. ಇವೆರಡು ಬಹಳ ಇಂಪಾರ್ಟೆಂಟ್. ಸೊ ಹುಡುಗರಲ್ಲಿ ಇದಿತ್ತು ಅಂತಂದ್ ಹೇಳಿದ್ರೆ ಹುಡುಗರ ಲಕ್ಷಣಗಳು ಬರ್ತಾವ. ಸೊ ಬಿಯರ್ಡ್ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಬಾಡಿಯಲ್ಲಿ ಹೇರ್ಸ್ ಬರೋದಾಗಿರ್ಬೋದು, ಆಮೇಲೆ ನೆಕ್ಸ್ಟ್ ಆ ಎಕ್ಸೆಟ್ರಾ. ಆಮೇಲೆ ಹುಡುಗಿಯರಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಇಸ್ಟ್ರೋಜನ್ ಇರೋದ್ರಿಂದ ಹೆಣ್ಣಿನ ಲಕ್ಷಣಗಳು ಬರ್ತಾವ. ಸೊ ಇದು ಮೇನ್ 2 ಇಂಪಾರ್ಟೆಂಟ್ ಹಾರ್ಮೋನ್ಗಳಾಗ್ತಾವ. ಇವು ಕರೆಕ್ಟ್ ಆಗಿ ಬಿಡುಗಡೆ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ, ಸೊ ಆ ವ್ಯಕ್ತಿ ಏನಂತಂದ್ ಹೇಳಿದ್ರೆ ಪ್ರಾಪರ್ ಆಗಿ ಹುಡುಗ ಆಗಿರಲ್ಲ, ಹುಡುಗಿ ಆಗಿರಲ್ಲ. ಇಷ್ಟೇ. ಇದನ್ ಬಿಟ್ಟು ಜಾಸ್ತಿ ಏನು ಥಿಂಕ್ ಮಾಡಕ್ ಹೋಗ್ಬೇಡ್ರಿ. ಕ್ಲಿಯರ್ ಅಲ್ರಿಗ? ಎಸ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮೈಟೋಕಾಂಡ್ರಿಯಾದಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಮೈಟೋಕಾಂಡ್ರಿಯಾ ಏನಪ್ಪಾ ಅಂತಂದ್ ಹೇಳಿದ್ರೆ ಸೆಲ್ ಅಲ್ಲಿ ಕಂಡು ಬರುವಂತಹ ಒಂದು ಪ್ರಮುಖವಾದಂತಹ ಒಂದು ಥಿಂಗ್ ಅದು. ಸೊ ಸೆಲ್ ಒಳಗಡೆ ಜೀವಕೋಶದಲ್ಲಿ ಸೊ ಮೈಟೋಕಾಂಡ್ರಿಯಾ ಏನಂತಂದ್ ಹೇಳಿದ್ರೆ ಎನರ್ಜಿಯನ್ನ ಬಿಡುಗಡೆ ಮಾಡುತ್ತೆ, ಶಕ್ತಿ ಅಂತಂದ್ ಹೇಳ್ತೀವಿ. ಎನರ್ಜಿಯನ್ನ ಬಿಡುಗಡೆ ಮಾಡುತ್ತೆ. ಯಾವ ರೂಪದಲ್ಲಿ? ATP ರೂಪದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬಿಡುಗಡೆ ಮಾಡುತ್ತಾ. ಯಾರಿಗಾದ್ರೂ ಇದ್ರದ್ದು ವಿಸ್ತೃತ ರೂಪ ಗೊತ್ತಿತ್ತು ಅಂತಂದ್ ಹಾಕ್ರಿ, ಇಲ್ಲಾಂದ್ರೆ ನೆಕ್ಸ್ಟ್ ನಾನು ಹೇಳ್ತೀನಿ. ಆಮೇಲೆ ನಮ್ ಬಾಡಿ ವೇಟ್, ಈಗ ನಾನೇನಪ್ಪಾ ಒಂದೊಂದ್ 76 ಅಥವಾ 75-76 kg ಇದೀನಿ ಅಂತಂದ್ ಹೇಳಿದ್ರೆ ನನ್ ಬಾಡಿ ಒಳಗಡೆ 70% ಏನಪ್ಪಾ ಅಂತಂದ್ ಹೇಳಿದ್ರೆ ನೀರಿನ ಅಂಶ ಇರುತ್ತ. ನಮ್ ಬಾಡಿ ವೇಟ್ ಒಳಗಡೆ ನಾನು 70 ಅಥವಾ 75, 80 ಇದೇನಂತಂದ್ ಹೇಳಿದ್ರೆ ಅದರಲ್ಲಿ ನೀರಿನ ಅಂಶ ಎಷ್ಟಿರುತ್ತೆ ಅಂತಂದ್ ಹೇಳಿದ್ರೆ 70% ಇರುತ್ತೆ. ಈ ಪಾಯಿಂಟ್ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಬ್ಯಾಕ್ಟೀರಿಯಾವನ್ನ ಕಂಡು ಹಿಡಿದವ್ರು ಯಾರು? ಸೊ ಲಿವನ್ ಹುಕ್. ಸೊ ವ್ಯಾನ್ ಲಿವನ್ ಹುಕ್ ಅಂತಂದ್ ಹೇಳ್ತೀವಿ. ಡೈರೆಕ್ಟ್ ಕ್ವಶನ್ ಇದು. ಸೊ ಬ್ಯಾಕ್ಟೀರಿಯಾವನ್ನ ಕಂಡು ಹಿಡಿದವ್ರು ಯಾರಪ್ಪಾ ಅಂತಂದ್ ಹೇಳಿದ್ರೆ ವ್ಯಾನ್ ಲಿವನ್ ಹುಕ್ ಅಂತಂದ್ ಹೇಳ್ತೀವಿ. ಆಮೇಲೆ ಗ್ರೀನ್ ರೆವಲ್ಯೂಷನ್ ಪಿತಾಮಹ ಯಾರು? ನಾರ್ಮನ್ ಬೋರ್ಸ್ಟಾಂಗ್ ಅಂತ ಹೇಳ್ತೀವಿ. ಬೋರ್ಲಂಗ್ ಅಂತಂದ್ ಹೇಳ್ತೀವಿ. ನಾರ್ಮನ್ ಬೋರ್ಲಂಗ್. ಆಮೇಲೆ ಭಾರತದಲ್ಲಿ ಗ್ರೀನ್ ರೆವಲ್ಯೂಷನ್ ಪಿತಾಮಹ ಯಾರು ಅಂತಂದ್ ಹೇಳಿ ನನಗ ಹಾಕಿರ್ರಿ ನೋಡೋಣ ಮೆಸೇಜ್. ಆಮೇಲೆ ಜೆನೆಟಿಕ್ಸ್, ಫಾದರ್ ಆಫ್ ಜೆನೆಟಿಕ್ಸ್ ಯಾರಪ್ಪಾ ಅಂತಂದ್ ಹೇಳಿದ್ರೆ ಗ್ರೇಗರ್ ಮಂಡೆಲ್. ಸೊ ಗ್ರೇಗರ್ ಮಂಡೆಲ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಫಾದರ್ ಆಫ್ ಜೆನೆಟಿಕ್ಸ್ ಅಂತಂದ್ ಹೇಳ್ತೀವಿ ಅಷ್ಟೇ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಲಾರ್ಜೆಸ್ಟ್ ಗ್ಲ್ಯಾಂಡ್ ಯಾವುದು?
ಲಾರ್ಜೆಸ್ಟ್ ಗ್ಲ್ಯಾಂಡ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಲಿವರ್ ಅಂತಂದ್ ಹೇಳ್ತೀವಿ, ಲಿವರ್. ಸೊ ಸೆಕೆಂಡ್ ಲಾರ್ಜೆಸ್ಟ್ ಗ್ಲ್ಯಾಂಡ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಪ್ಯಾಂಕ್ರಿಯಾಸ್ ಅಂತಂದ್ ಹೇಳ್ತೀವಿ. ಈ ಪ್ಯಾಂಕ್ರಿಯಾಸ್ ಇಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಹಾರ್ಮೋನ್ ಬಿಡುಗಡೆ ಆಗತ್ತೆ, ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಅದನ್ನ ನಾವು ಇನ್ಸುಲಿನ್ ಅಂತಂದ್ ಕರಿತೀವಿ. ಅದು ಮುಂದೆ ಬರುತ್ತಾ ನಾನು ಹೇಳ್ತೀನಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, B1 ಎಲ್ಲಾದ್ರೂ ವಿಟಮಿನ್ B1 ಎಲ್ಲಾದ್ರೂ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರೆ ನಮ್ಗೆ ಯಾವ ರೋಗ ಬರುತ್ತಾ? ಬೇರಿ ಬೇರಿ ರೋಗ ಬರುತ್ತ. ಆಮೇಲೆ ರೆಟಿನಾಲ್ ಅನ್ನ ಏನಂತ ಕರಿತೀವಿ? ವಿಟಮಿನ್ ಎ ಅಂತ ಕರಿತೀವಿ, ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೀನಿ. ಆಮೇಲೆ ಡಿ ಎನ್ ವಿಸ್ತೃತ ರೂಪ ಕೇಳಿದಾರ, ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಅಸಿಡ್ ಅಂತಂದ್ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್, ಕನ್ನಡದಾಗ ಬರಿತೀನಿ, ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಅಸಿಡ್ ಅಂತಂದ್ ಹೇಳಿ ಕನ್ನಡದಾಗಿದು. ಇಂಗ್ಲಿಷ್ನಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನೋಡ್ಕೋಬೇಕು ನೀವು, ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಅಸಿಡ್ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕಿಡ್ನಿ ಬರುತ್ತೆ. ಫಂಕ್ಷನಲ್ ಯೂನಿಟ್ ಯಾವುದು ಅಂತ ಕ್ವಶನ್ ಕೇಳಿದಾರ, ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ 2 ಕಿಡ್ನಿಗಳಿರ್ತಾವ. ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಕಿಡ್ನಿಗಳಿರ್ತಾವ. ಅದು ಏನೇನೋ ಬಿಡ್ರ, ಅದ್ ನಮ್ಗೆಲ್ಲ ಬೇಡ. ಎಸ್, ಇಲ್ಲಿ ಏನಂತಂದ್ ಹೇಳಿದ್ರೆ ನಿಮ್ದು ಎಲ್ಲ ಯೂರಿನ್ ಎಲ್ಲ ಸ್ಟೋರ್ ಆಗ್ತಾ ಇರುತ್ತೆ. ಸೊ ಈ ಕಿಡ್ನಿ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಸ್ಟ್ರಕ್ಚರ್ ಬರುತ್ತೆ, ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ನೆಫ್ರಾನ್ ಅಂತಂದ್ ಕರಿತೀವಿ, ನೆಫ್ರಾನ್. ಸೊ ಏನಂತ ಕರಿತೀವಿ? ನೆಫ್ರಾನ್ ಅಂತಂದ್ ಕರಿತೀವಿ, ನೆಫ್ರಾನ್ಸ್ ಅಂತಂದ್ ಹೇಳ್ತೀವಿ. ಈ ನೆಫ್ರಾನ್ಗಳು ಏನ್ ಮಾಡ್ತಾವಪ್ಪ ಅಂತಂದ್ ಹೇಳಿದ್ರೆ ಇವ ಫಂಕ್ಷನಲ್ ಯೂನಿಟ್, ನಮ್ಮ ರಕ್ತವನ್ನ ಶುದ್ಧಿ ಮಾಡ್ತಾವ. ರಕ್ತವನ್ನ ಶುದ್ಧಿ ಮಾಡಿ ಹೊಲಸಾಗಿರೋದನ್ನ ಏನಂತ ಕಳಿಸ್ತಾವ? ಮೂತ್ರವಾಗಿ ಏನಂತಂದ್ ಹೇಳಿದ್ರೆ ಹೊರಗಡೆ ಕಳಿಸ್ತಾವ. ರಕ್ತವ ಶುದ್ಧಿ ಮಾಡೋ ಯಾವಪ್ಪ ಅಂತಂದ್ ಹೇಳಿದ್ರೆ ಫಂಕ್ಷನಲ್ ಯೂನಿಟ್ ನೆಫ್ರಾನ್ ಅಂತಂದ್ ಹೇಳ್ತೀವಿ. ಈ ಕಿಡ್ನಿಗಳ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಗ್ಲ್ಯಾಂಡ್ ಬರುತ್ತೆ. ಆ ಗ್ಲ್ಯಾಂಡ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಅಡ್ರಿನಲ್ ಗ್ಲ್ಯಾಂಡ್ ಅಂತಂದ್ ಹೇಳ್ತೀವಿ. ಯಾವ ಗ್ಲ್ಯಾಂಡು? ಅಡ್ರಿನಲ್ ಗ್ಲ್ಯಾಂಡ್ ಅಂತಂದ್ ಹೇಳ್ತೀವಿ. ಸೊ ಆಮೇಲೆ ನೆಕ್ಸ್ಟ್ ನೋಡ್ರಿ, ಸೆಲ್ ಥಿಯರಿಯನ್ನ ಯಾರು ಡಿಸ್ಕವರ್ ಮಾಡಿದ್ರು? ಸೆಲ್ ಅಂತಂದ್ ಹೇಳಿದ್ರೆ ಜೀವಕೋಶ ಅಂತಂದ್ ಹೇಳ್ತೀವಲ್ಲ, ಜೀವಕೋಶದ ಥಿಯರಿ ಅಂತಂದ್ ಹೇಳ್ತೀವಿ. ಅದನ್ನ ಯಾರು ಮಾಡಿದ್ರಪ್ಪ ಅಂತಂದ್ ಹೇಳಿದ್ರೆ, ನಾನು ಕನ್ನಡದಾಗ ಬರಿತೀನಿ ನೋಡ್ರಿ, ಶ್ವಾನ್ ಅಂಡ್ ಶೆಲ್ಡನ್ ಅಂತಂದ್ ಹೇಳ್ಬಿಟ್ಟು, ಈಗ ನೆನ್ಪಿಟ್ಕೊಡು. ಶ್ವಾನ್ ಅಂಡ್ ಶೆಲ್ಡನ್ ಅನ್ನೋರು ಏನಪ್ಪಾ ಅಂತಂದ್ ಹೇಳಿದ್ರೆ ಇವ್ರಿಬ್ರು ಸೇರಿ ಜೀವಕೋಶ ಥಿಯರಿಯನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಡುಹಿಡಿತಾರ. ಅಷ್ಟೇ, ಜಾಸ್ತಿ ಬೇಡ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಎಡಿನೋಸಿನ್ ATP ಯಾರಾದ್ರೂ ಕಳಿಸ್ತೀರಾ ಅಂತ ಕೇಳಿದ್ದೆ ನೋಡ್ರಿ. ಎಡಿನೋಸಿನ್ ಟ್ರೈಫಾಸ್ಫೇಟ್ ಅಂತಂದ್ ಹೇಳ್ತೀವಿ. ATP ವಿಸ್ತೃತ ರೂಪ ಏನಪ್ಪಾ ಅಂತಂದ್ ಹೇಳಿದ್ರೆ ಎಡಿನೋಸಿನ್ ಟ್ರೈಫಾಸ್ಫೇಟ್ ಅಂತಂದ್ ಹೇಳ್ತೀವಿ. ಆಮೇಲೆ ಟೈಫಾಯ್ಡ್ ಎದಕ್ ಬರುತ್ತಾ? ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಸಾಲ್ಮೋನೆಲ್ಲಾ ಟೈಫಿ ಅನ್ನೋ ಬ್ಯಾಕ್ಟೀರಿಯಾ ಕಡಿಯೋದ್ರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಟೈಫಾಯ್ಡ್ ರೋಗ ಬರುತ್ತಾ. ಆಮೇಲೆ ಮಿಲ್ಕ್ ಅಲ್ಲಿ, ಸೊ ಯಾವ ಶುಗರ್ ಇರುತ್ತ? ಹಾಲಿನಲ್ಲಿ. ಹಾಲಿನಲ್ಲಿ ಯಾವ ಶುಗರ್ ಇರುತ್ತಪ್ಪ ಅಂತಂದ್ ಹೇಳಿದ್ರೆ ಲ್ಯಾಕ್ಟೋಸ್ ಇರುತ್ತೆ. ಸೊ ಹಾಲಿನಲ್ಲಿ ಯಾವ ಶುಗರ್ ಇರುತ್ತ? ಲ್ಯಾಕ್ಟೋಸ್ ಇರುತ್ತೆ. ಆಮೇಲೆ ಯಾವ ಬ್ಯಾಕ್ಟೀರಿಯಾ ಇರುತ್ತೆ ಅಂತಂದ್ ಹೇಳಿದ್ರೆ ಲ್ಯಾಕ್ಟೋಸ್ ಬ್ಯಾಕ್ಟೀರಿಯಾ ಅಂತಂದ್ ಹೇಳ್ತೀವಿ, ಅಥವಾ ಲ್ಯಾಕ್ಟೋ ಬೆಸಿಲಸ್ ಅಂತಂದ್ ಹೇಳ್ತೀವಿ. ಲ್ಯಾಕ್ಟೋ ಬೆಸಿಲಸ್ ಅನ್ನೋ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಬ್ಯಾಕ್ಟೀರಿಯಾ ಇರುತ್ತೆ ಹಾಲಿನಲ್ಲಿ. ಕ್ಲಿಯರ್ ಅಲ್ಲಿರಿಗೂ? ಆಮೇಲೆ ನೆಕ್ಸ್ಟ್ ನೋಡ್ರಿ, ಏಡ್ಸ್. ಸೊ ಏಡ್ಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಫುಲ್ ಫಾರ್ಮ್ ಏನಪ್ಪಾ ಅಂತಂದ್ ಹೇಳಿ ನನಗೆ ಹಾಕ್ರಿ. ಆಮೇಲೆ ಇದನ್ನ ಟೆಸ್ಟ್ ಮಾಡೋಕೆ, ಏಡ್ಸ್ ಐತೋ ಇಲ್ಲೋ ಅಂತಂದ್ ಹೇಳಿ ಟೆಸ್ಟ್ ಮಾಡಕ್ ಒಂದು ಟೆಸ್ಟ್ ಅನ್ನ ಯೂಸ್ ಮಾಡ್ತಾರ. ಅದ್ರ ಹೆಸರೇನಪ್ಪಾ ಅಂತಂದ್ ಹೇಳಿದ್ರೆ ಎಲಿಸಾ ಟೆಸ್ಟ್ ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? ಎಲಿಸಾ ಟೆಸ್ಟ್ ಅಂತಂದ್ ಹೇಳ್ತೀವಿ. ಇದು ಕೂಡ ವೈರಸ್ ರೋಗ. ಇದು ಏನಂತಂದ್ ಹೇಳಿದ್ರೆ ವೈರಸ್ ಇಂದ ಉಂಟಾಗುವಂತಹ ಒಂದು ರೋಗ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ಸುಲಿನ್. ನಿಮ್ಗೆಲ್ರಿಗೂ ಗೊತ್ತೈತಿ, ಇನ್ಸುಲಿನ್ ಕಡಿಮೆ ಆಯ್ತು ಅಂತಂದ್ ಹೇಳಿದ್ರೆ ಶುಗರ್ ಪೇಷಂಟ್ ಇನ್ಸುಲಿನ್ ಅಂತಂದ್ ನಿಮ್ಗೆಲ್ರಿಗೂ ಗೊತ್ತಿರ್ತೈತಿ. ಈ ಇನ್ಸುಲಿನ್ ಎಲ್ಲಾದ್ರೂ ಕಡಿಮೆ ಆಗೋದು ಅದೆಲ್ಲ ಇರ್ತಲ್ಲ, ಅನ್ಕಂಟ್ರೋಲ್ ಆಗೋದು. ಸೊ ಎಲ್ಲಿ ಬಿಡುಗಡೆ ಆಗತ್ತಪ್ಪ ಅಂತಂದ್ ಹೇಳಿದ್ರೆ ಪ್ಯಾಂಕ್ರಿಯಾಸ್ ಒಳಗಡೆ ಇನ್ಸುಲಿನ್ ಬಿಡುಗಡೆ ಆಗತ್ತ. ಆಮೇಲೆ ನೆಕ್ಸ್ಟ್ ನಮ್ ಬಾಡಿ ಕಲರ್ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ, ಕಲರ್ ಸ್ಕಿನ್ ಕಲರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಯಾವ ಪ್ರೋಟೀನ್ ಮೇಲೆ? ಮೆಲನಿನ್ ಅನ್ನೋ ಪಿಗ್ಮೆಂಟ್ ಮೇಲೆ. ತುಂಬಾ ಇಂಪಾರ್ಟೆಂಟ್ ಮೆಲನಿನ್ ಅಂತಂದ್ ಹೇಳ್ತೀವಿ. ಮೆಲನಿನ್ ಎಲ್ಲಾದ್ರೂ ಜಾಸ್ತಿ ಬಿಡುಗಡೆ ಆಯ್ತು ಅಂತಂದ್ ಹೇಳಿದ್ರೆ ನಾವು ಬಾಳ್ ಕಪ್ಪಗಿರ್ತೀವಿ. ಮೆಲನಿನ್ ಬಿಡುಗಡೆನ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಬೆಳ್ಳಗಿರ್ತಾವ. ಅಂದ್ರೆ ಮೆಲನಿನ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಸ್ಕಿನ್ ಕಲರ್ ಅನ್ನ ಟೆಸ್ಟ್ ಮಾಡುತ್ತೆ. ನಾವೆಲ್ಲಾದ್ರೂ ಕರ್ಗಿದೀವಿ ಬೆಳ್ಳಗಿದೀವಿ ಅಂತಂದ್ ಹೇಳಿದ್ರೆ ನೀವು ಬೈಯೋದ್ ಮನ್ಯಾಗಿನಾರಲ್ಲ, ಯಾರನ್ನ ಬೈಬೇಕು? ಮೆಲನಿನ್ ಬೈಬೇಕು ನೀವು. ಸೊ ಮೆಲನಿನ್ ನಮ್ ಬಾಡಿ ಒಳಗಡೆ ಕಡಿಮೆ ಆಗಿ ಬಾಳ್ ಎಲ್ಲಾದ್ರೂ ಬಿಳಿ ಕಲರ್ ಆಯ್ತು ಅಂತಂದ್ ಹೇಳಿದ್ರೆ ಕ್ಯಾನ್ಸರ್ ಬರುತ್ತೆ, ಸ್ಕಿನ್ ಕ್ಯಾನ್ಸರ್ ಬರುತ್ತೆ. ನೆನ್ಪಿಟ್ಕೊಳ್ರಿ, ಮೆಲನಿನ್ ಬಾಳ ಇಂಪಾರ್ಟೆಂಟ್. ಹೆಮ್ಮೆ ಪಡ್ಬೇಕು ನಮ್ಮಂತವ್ರು, ನಾವು ಕರ್ಗಿದೀವಲ್ಲ ಅದಕ್ಕೆ. ನಮ್ಮಲ್ಲಿ ಮೆಲನಿನ್ ಜಾಸ್ತಿ ಐತಿ ಅಷ್ಟೇ. ನೆಕ್ಸ್ಟ್ ನೋಡ್ರಿ, ಆಮೇಲೆ ಯೂರಿನ್. ಎಲ್ರಿಗೂ ಯೂರಿನ್ ಗೊತ್ತು, ಮೂತ್ರ ಅಂತಂದ್ ಹೇಳ್ತೀವಿ. ಎಲ್ರು ಹೋಗ್ತಿರಲ್ಲ ಮೂತ್ರ ವಿಸರ್ಜನೆಗೆ. ಆ ಮೂತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಹಳದಿ ಕಲರ್ ಕಾಣಿಸುತ್ತೆ, ಯೆಲ್ಲೋ ಕಲರ್ ಅಂತ ಹೇಳ್ತೀವಲ್ಲ, ಹಳದಿ ಕಲರ್. ಯಾಕಪ್ಪ ಅಂತಂದ್ ಹೇಳಿದ್ರೆ ಅದ್ರೊಳಗಡೆ ಯೂರೋಕ್ರೋಮ್ ಅಂತಂದ್ ಇರುತ್ತೆ. ಯೂರೋಕ್ರೋಮ್ ಇರೋದ್ರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ ಮೂತ್ರ ಯಾವ ತರ ಕಾಣಿಸುತ್ತೆ? ಹಳದಿ ಕಲರ್ ಕಾಣಿಸುತ್ತೆ.
ತುಂಬಾ ಇಂಪಾರ್ಟೆಂಟ್, ಯೂರೋಕ್ರೋಮ್ ಇರೋದ್ರಿಂದ ನಮ್ಗೆ ಹಳದಿ ಕಾಣಿಸುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮಲೇರಿಯಾ ಅಂತಂದ್ ಹೇಳ್ಬಿಟ್ಟು ಒಂದು ರೋಗ ಬರುತ್ತ, ಅದಕ್ಕ ಯಾವ್ದು ಟ್ರೀಟ್ಮೆಂಟ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಕ್ವಿನೈನ್ ಅಂತಂದ್ ಹೇಳ್ಬಿಟ್ಟು, ಈಗ ಸೈಡ್ ಬರಿತೀನಿ ನೋಡ್ರಿ, ಕ್ವಿನೈನ್ ಅಂತಂದ್ ಹೇಳ್ಬಿಟ್ಟು ಒಂದು ಡ್ರಗ್ಸ್ ಅನ್ನ ಯೂಸ್ ಮಾಡ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರ ಮಲೇರಿಯಾ ರೋಗಕ್ಕೆ. ಯಾವ್ದಕ್ಕೆ? ಮಲೇರಿಯಾ ರೋಗಕ್ಕೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಟಿಯರ್ ಗ್ಲ್ಯಾಂಡ್, ನಮ್ ಕಣ್ಣಿನಲ್ಲಿ ನಾವು ಅಳ್ತಿರ್ತೀವಲ್ಲ, ನಾವ್ ಏನಾದ್ರು ಅಂದ ತಕ್ಷಣ ಹುಡುಗಿರಿಗಂತೂ ಆಗ್ಲೇ ಕಣ್ಣೀರ್ ಬರಾಕ್ ಸ್ಟಾರ್ಟ್ ಆಗ್ತಾವ. ಸೊ ಅದು ಯಾಕೆ ಬರುತ್ತೆ ಅಂತಂದ್ ಹೇಳಿದ್ರೆ ಟಿಯರ್ ಗ್ಲ್ಯಾಂಡ್ ಇಂದ ಬರುತ್ತೆ. ಟಿಯರ್ ಗ್ಲ್ಯಾಂಡ್ ಅಂತಂದ್ ಹೇಳ್ತೀವಿ, ಗ್ರಂಥಿ, ಅದು ರಕ್ತ ಕಣ್ಣೀರಲ್ಲ, ಕಣ್ಣೀರು. ಸೊ ಕಣ್ಣೀರು ಗ್ರಂಥಿಯಿಂದ, ಟಿಯರ್ ಗ್ಲ್ಯಾಂಡ್ ಅಂತಂದ್ ಹೇಳ್ತೀವಿ, ಕಣ್ಣೀರು ಗ್ರಂಥಿಯಿಂದ ನೀರ್ ಬರ್ತಾ ಇರತ್ತ. ಅದಕ್ಕೆ ಇನ್ನೊಂದ್ ಹೆಸರೇನಪ್ಪಾ ಅಂತಂದ್ ಹೇಳಿದ್ರೆ ಲ್ಯಾಕ್ರಿಮಲ್ ಅಂತಂದ್ ಹೇಳ್ತೀವಿ, ಲ್ಯಾಕ್ರಿಮಲ್ ಗ್ಲ್ಯಾಂಡ್ ಅಂತಂದ್ ಹೇಳ್ತೀವಿ. ಆಮೇಲೆ ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ಯಾರಪ್ಪ ಅಂತಂದ್ ಹೇಳಿದ್ರೆ ಲೂಯಿಸ್ ಬ್ರೌನ್ ಅಂತಂದ್ ಹೇಳಿ. ಫಸ್ಟ್ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಯಾರಂತಂದ್ ಹೇಳಿದ್ರೆ ಲೂಯಿಸ್ ಬ್ರೌನ್ ಅಂತಂದ್ ಹೇಳಿ. ಆಮೇಲೆ ಸುಸೈಡಲ್ ಬ್ಯಾಗ್ ಅಂತಂದ್ ಯಾವ್ದನ್ನ ಕರಿತೀವಿ? ರೈಬೋಸೋಮ್ ನ ಕರಿತೀವಿ ಅಥವಾ ಲೈಸೋಸೋಮ್ ನ ಕರಿತೀವಿ. ಯಾವ್ದಂತ ನೋಡ್ರಿ, ನಾನು ಇದ್ರ ಬಗ್ಗೆ ಬಹಳ ಸರಿ ಹೇಳಿದೇನಲ್ಲ. ಸೊ ಸೆಲ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರೋಟೀನ್ ಕಾರ್ಖಾನೆ ಯಾವ್ದು ಮಾಡುತ್ತಾ? ಪ್ರೋಟೀನ್ ಕಾರ್ಖಾನೆ ಅಂತ ಯಾವ್ದನ್ನ ಕರಿತೀವಿ? ರೈಬೋಸೋಮ್ ನ ಕರಿತೀವಿ. ಆಮೇಲೆ ಸುಸೈಡಲ್ ಸೆಲ್ಸ್ ಅಂತ ಯಾವ್ದನ್ನ ಕರಿತೀವಿ ಅಂದ್ರೆ ಲೈಸೋಸೋಮ್ ಅಂತಂದ್ ಕರಿತೀವಿ. ಆಮೇಲೆ ಮೈಟೋಕಾಂಡ್ರಿಯಾವನ್ನ ನಾವ್ ಏನಂತ ಕರಿತೀವಿ? ಮೈಟೋಕಾಂಡ್ರಿಯಾನ ಪವರ್ ಹೌಸ್ ಆಫ್ ದಿ ಸೆಲ್ ಅಂತಂದ್ ಕರಿತೀವಿ. ಈ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ನೋಡ್ರಿ, ಫೋಟೋಸಿಂಥಸಿಸ್ ಒಳಗಡೆ, ಫೋಟೋಸಿಂಥಸಿಸ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಎಲ್ಲಿ ನಡೆಯುತ್ತೆ? ಎಲೆಯ ಒಳಗಡೆ ನಡೆಯುತ್ತೆ. ಎಲೆ ಒಳಗಡೆ ಏನಿರುತ್ತ? ಕ್ಲೋರೋಫಿಲ್ ಇರುತ್ತ. ಏನಿರುತ್ತಪ್ಪ ಅಂತಂದ್ ಹೇಳಿದ್ರೆ ಕ್ಲೋರೋಫಿಲ್ ಇರುತ್ತ. ಈ ಕ್ಲೋರೋಫಿಲ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅಡಿಗೆ ತಯಾರಾಗತ್ತ. ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಹೋಗಿ ಆಕ್ಸಿಜನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಹೊರಗಡೆ ಬರತ್ತ ಅಂತಂದ್ ಹೇಳ್ತೀವಿ. ಫೋಟೋಸಿಂಥಸಿಸ್ ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡ್ದಲ್ಲ, ಸೊ ಅದು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಯಾವ ಹಾರ್ಮೋನು ನಮ್ ಹಾರ್ಟ್ ಬೀಟ್ ನ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಮಾಡುತ್ತೆ ಅಂತಂದ್ ಕ್ವಶನ್ ಕೇಳಿದಾರೆ. ತುಂಬಾ ಇಂಪಾರ್ಟೆಂಟ್. ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಥೈರಾಕ್ಸಿನ್. ಥೈರಾಕ್ಸಿನ್ ಹಾರ್ಮೋನ್ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಇದು ಹಾರ್ಟ್ ಬೀಟ್ ಅನ್ನ ಇನ್ಕ್ರೀಸ್ ಡಿಕ್ರೀಸ್ ಮಾಡೋ ಶಕ್ತಿಯನ್ನ ಹೊಂದೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸ್ಟಡಿ ಆಫ್ ರಿಲೇಷನ್ ಬಿಟ್ವೀನ್ ಅನಿಮಲ್ಸ್, ಪ್ಲಾಂಟ್ಸ್ ಅಂಡ್ ಸರೌಂಡಿಂಗ್ಸ್. ಇವಾಗ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ, ನೀವು ಹೊಲ್ದಾಗ ಅದಿರಿ, ನಿಮ್ದು ಏನಂತ ನೀವು ಊರಲ್ಲಿ ಏನಂತಂದ್ ಹೇಳಿ ನಿಮ್ದು ಹಳ್ಳಿ ಐತೆ, ಹಳ್ಳಿಗಳೊಳಗಡೆ ದನ ಕರುಗಳಿದಾವ, ಪ್ರಾಣಿಗಳಿದಾವ, ಮನುಷ್ಯರಿದಾರ. ಆಮೇಲೆ ಸರೌಂಡಿಂಗ್ ಏನೈತೆ, ಸೊ ನೀವ್ ಏನ್ ಮಾಡಿದಿರ ಅಲ್ಲಿ? ಬೆಳೆಗಳನ್ನ ಬೆಳೆದಿದ್ದೀರಿ, ಫಾರೆಸ್ಟ್ ಏರಿಯಾ ಐತೆ, ನದಿಗಳಿದಾವ, ಅಲ್ಲಿ ಬೇರೆ ಬೇರೆ ಪ್ರಾಣಿಗಳಿದಾವ, ಕಾಡಿದೆ ಅನ್ಕೊಡ್ರಿ, ಕಾಡು ಪ್ರಾಣಿಗಳಿದಾವ. ಇದೆಲ್ಲವನ್ನ ಸ್ಟಡಿ ಮಾಡುವಂತಹ ಒಂದು ವಿಜ್ಞಾನವನ್ನ ನಾವೇನಂತ ಕರಿತೀವಿ ಅಂದ್ರೆ ಎಕೋಲಾಜಿ ಅಂತ ಕರಿತೀವಿ. ಅದನ್ನ ಕೊಟ್ಟಿದ್ದಾರೆ ಇಲ್ಲಿ. ಎಕೋಲಾಜಿ ಅಂತಂದ್ ಹೇಳಿದ್ರೆ ಎನಿಮಲ್ಸ್, ಪ್ಲಾಂಟ್ಸ್ ಅದ್ರ ಸರೌಂಡಿಂಗ್ ಏನೇನೈತಲ್ಲ ಅದ್ರ ಬಗ್ಗೆ ಸ್ಟಡಿ ಮಾಡೋದನ್ನ ನಾವು ಎಕೋಲಾಜಿ ಅಂತಂದ್ ಕರಿತೀವಿ. ಅಷ್ಟೇ ಪಾಯಿಂಟ್ ಅನ್ನ ನೀವೇನಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಕ್ಲಿಯರ್ ಎಲ್ರಿಗೂ? ಎಸ್. ಆಮೇಲೆ ನೆಕ್ಸ್ಟ್ ಇನ್ನೊಂದ್ ನೋಡ್ರಿ, ಇಲ್ಲಿ ಕ್ಲೋರೋಪ್ಲಾಸ್ಟ್ ಒಳಗಡೆ ಯಾವ ಎಲಿಮೆಂಟ್ ಜಾಸ್ತಿ ಇದೆ ಅಂತಂದ್ ಒಂದ್ಸರಿ ಕ್ವಶನ್ ಕೇಳಿದ್ರೆ ಯಾವ ಎಲಿಮೆಂಟ್ ಜಾಸ್ತಿ ಐತೆ? ಮ್ಯಾಗ್ನೇಸಿಯಂ ಏನಂತಂದ್ ಹೇಳಿದ್ರೆ ಕ್ಲೋರೋಫಿಲ್ ಒಳಗಡೆ ಜಾಸ್ತಿ ಐತೆ. ಕ್ಲೋರೋಫಿಲ್ ಅಥವಾ ಕ್ಲೋರೋಪ್ಲಾಸ್ಟ್ ಯಾವ್ದು ನೋಡ್ರಿ, ಯಾವ್ದು ಬರುತ್ತೆ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ವಾಟರ್ ತುಂಬಾ ಇಂಪಾರ್ಟೆಂಟ್. ಇದನ್ನು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ನಿಮ್ಗೆ ಹೇಳಿದೀನಿ ಒಂದ್ಸರಿ. ಮರ ಗಿಡಗಳಲ್ಲಿ ಬೇರಿನಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಾ ಕಡೆಗೆ ಏನ್ ಮಾಡ್ತೈತೆ ಅಂತಂದ್ ಹೇಳಿದ್ರೆ ನೀರು ಸರಬರಾಜು ಆಗತ್ತ. ಆ ಕೆನಾಲ್ ಸಿಸ್ಟಮ್ ಅಥವಾ ಆ ಅಂಗಾಂಶವನ್ನ ನಾವೇನಂತ ಕರಿತೀವಿ ಅಂದ್ರೆ ಎಕ್ಸೈಲಮ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಎಕ್ಸೈಲಮ್. ಸೊ ಇಂಗ್ಲಿಷ್ನಾಗ ಈ ತರ ಬರಿತೀವಿ, ಎಕ್ಸೈಲಮ್ ಅಂತಂದ್ ಹೇಳ್ತೀವಿ. ಆಮೇಲೆ ಎಲೆಗಳಲ್ಲಿ ತಯಾರಾದಂತಹ, ಸೊ ಗ್ರೀನ್ ಕಲರ್ ನೋಡ್ರಿ, ಎಲೆಗಳಲ್ಲಿ ತಯಾರಾದಂತಹ ಊಟವನ್ನ ಏನಂತಂದ್ ಹೇಳಿದ್ರೆ ಎಲ್ಲಾ ಕಡೆಗೆ, ಆಹಾರವನ್ನ ಎಲ್ಲಾ ಕಡೆಗೆ ಟ್ರಾನ್ಸ್ಫರ್ ಮಾಡೋದು ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಫ್ಲೋಯಮ್ ಅಂತಂದ್ ಹೇಳ್ತೀವಿ. ಫ್ಲೋಯಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಫುಡ್ ಅನ್ನ ಎಲ್ಲಾ ಕಡೆ ಸರಬರಾಜು ಮಾಡುತ್ತಾ, ಫುಡ್ ಅನ್ನ. ಆಮೇಲೆ ಎಕ್ಸೈಲಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೀರನ್ನ ಎಲ್ಲಾ ಕಡೆ ಸರಬರಾಜು ಮಾಡುತ್ತೆ. ಯಾವ್ದ್ರೊಳಗಡೆ? ಮರ ಗಿಡಗಳಲ್ಲಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸಂಕಲ್ಪ ಅನ್ನೋ ಒಂದು ಪ್ರಾಜೆಕ್ಟ್ ಬರುತ್ತೆ. ಇದು ಎದಕ್ಕಂತಂದ್ ಹೇಳಿದ್ರೆ ಏಡ್ಸ್ ಅನ್ನ ಕಡಿಮೆ ಮಾಡೋಕೆ, ಎಲಿಮಿನೇಟ್ ಮಾಡೋಕೆ, HIV ಅಥವಾ ಏಡ್ಸ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಕಡಿಮೆ ಮಾಡೋಕೆ ಸಂಕಲ್ಪ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಏನ್ ಮಾಡಿದಾರೆ ಅಂದ್ರೆ ನಮ್ಮ ಭಾರತದವರು ಜಾರಿಗೆ ತಗೊಂಡು ಬಂದಿದಾರೆ. ಆಮೇಲೆ ಪ್ರೈಮರಿ ನ್ಯೂಟ್ರಿಯೆಂಟ್ಸ್, ಒಂದು ಗಿಡ, ಯಾವ್ದಾದ್ರು ಒಂದ್ ಗಿಡ ಏನಪ್ಪಾ ಅಂತಂದ್ ಹೇಳಿದ್ರೆ ಬೆಳವಣಿಗೆ ಆಗ್ಬೇಕು ಅಂತಂದ್ ಹೇಳಿದ್ರೆ, ಸೊ ಅದಕ್ಕೆ ಪ್ರೈಮರಿ ನ್ಯೂಟ್ರಿಯೆಂಟ್ಸ್ ಯಾವಪ್ಪ ಅಂತಂದ್ ಹೇಳಿದ್ರೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ.
ಇದನ್ನ ನಿಮ್ಗೆ ಎಲ್ರಿಗೂ ಗೊತ್ತೈತಿ. ಯೂರಿಯಾ ಚೀಲಗಳಲ್ಲೆಲ್ಲ ತಗೊಂಡ್ ಬರ್ತಿರ್ ಗೊತ್ತಾ, NPP ತಗೊಂಡ್ ಬರ್ತೀರಿ, ಇಷ್ಟು ಪರ್ಸೆಂಟೇಜ್ ಇರಬೇಕು. ನೈಟ್ರೋಜನ್, ಪೊಟ್ಯಾಷಿಯಂ ಆಮೇಲೆ ಫಾಸ್ಫರಸ್ ಕಂಪಲ್ಸರಿ ಇರಲೇಬೇಕು. ಕ್ಲಿಯರ್ ಎಲ್ರಿಗೂ? ಪೊಟ್ಯಾಷಿಯಂ ಅನ್ನ ಪಿ ಅಂತ ಬರೆಯಲ್ಲ, ಕೆ ಅಂತ ಬರಿತೀವಿ, NPK. ಪೊಟ್ಯಾಷಿಯಂ ನ ಕೆ ಅಂತ ಬರಿತೀವಿ, NPK ಅಂತಂದ್ ಹೇಳ್ತೀವಿ. ಬೇಕಾದ್ರೆ ಇವತ್ತು ನೀವು ಹೋಗ್ಬಿಟ್ಟು ನಿಮ್ದು ಗೊಬ್ಬರ ಚೀಲಗಳು ಇರ್ತಾವಲ್ಲ, ಅಲ್ಲಿ ನೋಡಿರ್ಬೇಕಾರೆ ನಿಮ್ಗೆ ಗೊತ್ತಾಗತ್ತೆ NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮಸಲ್ ಮತ್ತು ಬೋನ್ ಅನ್ನ, ಮಸಲ್ ಮತ್ತು ಮೂಳೆಯನ್ನ ಕನೆಕ್ಟ್ ಮಾಡುವಂತಹ ಒಂದು ಥಿಂಗ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಟೆಂಡಾನ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಮಸಲ್ ಮತ್ತು ಇದು ಮೂಳೆ ಇರುತ್ತ, ಮೂಳೆ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಮಸಲ್ಸ್ ಇರುತ್ತಲ್ಲ, ಅದನ್ನ ಕನೆಕ್ಟ್ ಮಾಡೋದು ಹೆಸರು ಏನಪ್ಪಾ, ಅದ್ರದ್ದು ಹೆಸರು ಏನಂದ್ರೆ ಟೆಂಡಾನ್ ಅಂತಂದ್ ಹೇಳಿ ಕರಿತೀವಿ. ಆಮೇಲೆ ಸರಳ ಗಾಯ್ಟರ್ ಬರುತ್ತೆ ನೋಡ್ರಿ, ಗಳಗಂಡ ರೋಗ ಅಂತಂದ್ ಹೇಳ್ತೀವಿ. ಯಾವ ರೋಗ ಅಂತ ಹೇಳ್ತೀವಿ? ಗಳಗಂಡ ರೋಗ, ಗ್ವೈಟರ್ ಅಂತಂದ್ ಹೇಳ್ತೀವಿ. ಯಾವ ಇದು ಕಡಿಮೆ ಆಗೋದ್ರಿಂದ ಬರುತ್ತಾ? ಅಯೋಡಿನ್ ಕಡಿಮೆ ಆಗೋದ್ರಿಂದ ನಮ್ಗೆ ಗಳಗಂಡ ರೋಗ ಬರುತ್ತೆ ಅಂತಂದ್ ಹೇಳಿ ಒಂದು ಕ್ವಶನ್ ಆಯ್ತಾ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಎಬೋಲಾ ರೋಗ ಅಂತಂದ್ ಕೇಳಿದಾರೆ ರೀಸೆಂಟ್ ಆಗಿ. ಎಬೋಲಾ ರೋಗ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ವೈರಸ್ ಡಿಸೀಸ್. ಇದು ವೈರಸ್ ಇಂದ ಉಂಟಾಗುವಂತಹ ರೋಗ ಎಬೋಲಾ ರೋಗ. ಇದು ಎಲ್ಲಿ ಬಂತಂದ್ರೆ ವೆಸ್ಟ್ ಆಫ್ರಿಕಾದೊಳಗಡೆ ಬಂದೈತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಏಡ್ಸ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಏಡ್ಸ್ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಕೂಡ ಒಂದು ವೈರಸ್ ನಿಂದ ಉಂಟಾಗುವಂತಹ ರೋಗ. ಇದು ಯಾವ್ದ್ರ ಮೇಲೆ ಅಫೆಕ್ಟ್ ಮಾಡುತ್ತೆ ಅಂತಂದ್ ಹೇಳಿದ್ರೆ ಟಿ ಸೆಲ್ಸ್ ಮೇಲೆ. ಇಮ್ಯೂನ್ ಸಿಸ್ಟಮ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ಸೆಲ್ಸ್ ಗಳು ಯಾವ ಅಂತಂದ್ ಹೇಳಿದ್ರೆ ಟಿ ಸೆಲ್ಸ್ ಅಂತಂದ್ ಹೇಳ್ತೀವಿ. ಈ ವೈಟ್ ಬ್ಲಡ್ ಸೆಲ್ಸ್ ಅಲ್ಲಿ WBC ಒಳಗಡೆ ಟಿ ಸೆಲ್ಸ್ ಅಂತಂದ್ ಬರ್ತಾವ. ಈ ಟಿ ಸೆಲ್ಸ್ ಅನ್ನ ಏನ್ ಮಾಡ್ತಾವ ಅಂತಂದ್ರೆ ಇವ ಮೇನ್ ಸೋಲ್ಜರ್ಸ್ ಗಳು, ಇವ ಹೋರಾಟ ನಡೆಸ್ತಿರ್ತಾವ. ಇವುಗಳ ಮೇಲೆ ಅಫೆಕ್ಟ್ ಮಾಡಿ ಇವುಗಳನ್ನ ಸಾಯಿಸ್ ಬಿಡ್ತಾವ. ಅವಾಗ ಏಡ್ಸ್ ಏನಂತಂದ್ ಹೇಳಿದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಕ್ಕೆ ಹಿಡಿತೈತೆ ನಮ್ ಬಾಡಿ ಒಳಗಡೆ. ಸೊ ಮೇನ್ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ಎಲ್ಲಿ ಅಫೆಕ್ಟ್ ಮಾಡುತ್ತಾ? ಇದು ಟಿ ಸೆಲ್ಸ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ದ ಮೋಸ್ಟ್ ಸೀರಿಯಸ್ ಪೊಲ್ಯೂಟೆಂಟ್ ಯಾವ್ದು ಅಂತಂದ್ ಹೇಳಿದ್ರೆ, ಈಗ ನಮ್ದು ವಾಹನಗಳನ್ನ ಓಡಿಸ್ತಾ ಇರ್ತೀವಿ, ಬೇರೆ ಬೇರೆ ಫ್ಯಾಕ್ಟರಿಗಳಿಂದ ಏನಂತಂದ್ ಹೇಳಿದ್ರೆ ಹೊಲಸದ ಗಾಳಿ ಬರ್ತಾ ಇರುತ್ತೆ. ಅದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವ್ದು ಅಂತಂದ್ ಹೇಳಿದ್ರೆ ಸಲ್ಫರ್ ಡೈಆಕ್ಸೈಡ್. ಸಲ್ಫರ್ ಡೈಆಕ್ಸೈಡ್ ಏನಂತಂದ್ ಹೇಳಿದ್ರೆ ಮೋಸ್ಟ್ ಡೇಂಜರಸ್ ಪೊಲ್ಯೂಟೆಂಟ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಓಝೋನ್ ಲೇಯರ್. ಓಝೋನ್ ಅನ್ನ ನಾವ್ ಏನಂತ ಕರಿತೀವಿ ಅಂದ್ರೆ O3 ಅಂತ ಕರಿತೀವಿ. ಸೊ ಓಝೋನ್ ಲೇಯರ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಾಶವಾಗೋದನ್ನ ನಾವು ಡಿಪ್ಲೀಷನ್ ಆಫ್ ಓಝೋನ್ ಅಂತಂದ್ ಕರಿತೀವಿ, ಅಥವಾ ಓಝೋನ್ ರಂಧ್ರ ಅಂತ ಕರಿತೀವಿ. ಸೊ ಓಝೋನ್ ಕಡಿಮೆ ಆಗಿ ಸೂರ್ಯನ ಕಿರಣಗಳು UV ರೇಸ್ ಎಲ್ಲಾದ್ರೂ ಬಂತು ಅಂತಂದ್ ಹೇಳಿದ್ರೆ UV ರೇಸ್ ನ ಯಾರು ಹೀರ್ಕೊಂತಾರ? ಓಝೋನ್ ಲೇಯರ್ ಏನಪ್ಪಾ ಅಂತ, ಈಗ ನೋಡ್ರಿ ನಾವ್ ಇಲ್ಲಿ ನಿಂತ್ಕೊಂಡಿರ್ತೀವಿ, ಇಲ್ಲಿ ಸೂರ್ಯ ಮೇಲ್ಗಡೆ ಇರ್ತಾನ, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರ ಓಝೋನ್ ಲೇಯರ್ ಐತೆ. ಇದೇನ್ ಮಾಡತ್ತ? UV ರೇಸ್ ಗಳನ್ನ ಹೀರ್ಕೊಂಡು ನಮ್ಗೆ ಬೆಳಕ್ ಬರುತ್ತೆ. ಅಪ್ಪಿತಪ್ಪಿ ಓಝೋನ್ ಲೇಯರ್ ನಾಶ ಆಗಿ UV ರೇಸ್ ಗಳು ಬಂತು ಅಂತಂದ್ ಹೇಳಿದ್ರೆ ನಮ್ಗೆ ಯಾವ ಕ್ಯಾನ್ಸರ್ ಬರುತ್ತಾ? ಸ್ಕಿನ್ ಕ್ಯಾನ್ಸರ್ ಬರುತ್ತೆ. ಯಾವ ಕ್ಯಾನ್ಸರ್? ನಮ್ಗೆ ಸ್ಕಿನ್ ಕ್ಯಾನ್ಸರ್ ಬರುತ್ತೆ. ಬಹಳ ಅಂದ್ರೆ ಬಹಳ ಡೇಂಜರಸ್. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸ್ಟಡಿ ಆಫ್ ಸಾಯಿಲ್ ಅನ್ನ, ನಮ್ಮ ಭೂಮಿಯ ಮಣ್ಣಿನ ಸ್ಟಡಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಪೆಡಾಲಜಿ ಅಂತ ಕರಿತೀವಿ. ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋದನ್ನ ನಾವೇನಂತ ಕರಿತೀವಿ? ಪೆಡಾಲಜಿ ಅಂತಂದ್ ಹೇಳಿ ಕರಿತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕ್ಲೋರೋಫಿಲ್. ನಾವ್ ಹೇಳಿದ್ವಲ್ಲ, ಕ್ಲೋರೋಫಿಲ್ ಅಲ್ಲಿ ಯಾವ ಎಲಿಮೆಂಟ್ ಜಾಸ್ತಿ ಕಂಡು ಬರುತ್ತೆ ಅಂತಂದ್ ಹೇಳಿ ಮ್ಯಾಂಗನೀಸ್ ಜಾಸ್ತಿ ಕಂಡು ಬರುತ್ತೆ. ಮ್ಯಾಂಗನೀಸ್ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾಸ್ತಿ ಕಂಡು ಬರುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಎಪಿಗ್ರಾಫಿ. ಎಪಿಗ್ರಾಫಿ ತುಂಬಾ ಇಂಪಾರ್ಟೆಂಟ್. ಇದೊಂದು ಕ್ವಶನ್ ಕೇಳಿದಾರೆ, GK ಒಳಗಡೆ ಕೇಳಿದಾರೆ. ಎಪಿಗ್ರಾಫಿ ಏನಿದು? ಯಾವುದನ್ನ ಅಧ್ಯಯನ ಮಾಡುತ್ತೆ? ಇನ್ಸ್ಕ್ರಿಪ್ಷನ್ ಅನ್ನ, ಶಾಸನಗಳು ಅಂತಂದ್ ಹೇಳ್ತೀವಿ, B ಆಪ್ಷನ್. ಶಾಸನಗಳನ್ನ ಅಧ್ಯಯನ ಮಾಡೋದನ್ನ ಅಥವಾ ಇನ್ಸ್ಕ್ರಿಪ್ಷನ್ಸ್ ಗಳನ್ನ ಅಧ್ಯಯನ ಮಾಡುವ ಒಂದು ಶಾಖೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಎಪಿಗ್ರಾಫಿ ಅಂತಂದ್ ಕರಿತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕಾರ್ಬನ್ ಮೊನಾಕ್ಸೈಡ್ ಏನಪ್ಪಾ ಅಂತಂದ್ ಹೇಳಿದ್ರೆ ತುಂಬಾ ಡೇಂಜರಸ್ ಪೊಲ್ಯೂಟೆಂಟ್. ಯಾಕಂತಂದ್ ಹೇಳಿದ್ರೆ ಇದು ಹಿಮೋಗ್ಲೋಬಿನ್ ಜೊತೆಗೆ ಆಕ್ಟ್ ಆಗೋದ್ರಿಂದ ಸೊ ನಮ್ಗ ಡೆತ್ ಕೂಡ ಆಗ್ಬೋದು ಕಾರ್ಬನ್ ಮೊನಾಕ್ಸೈಡ್ ಏನಾದ್ರು ನಾವು ತಗೊಂಡ್ರೆ. ಈ ಮೂವಿ ಎಲ್ಲ ತೋರಿಸ್ತಾ ನೋಡ್ರಿ, ಕಾರ್ಬನ್ ಮೊನಾಕ್ಸೈಡ್ ಎಲ್ಲಾದ್ರೂ ಹಾಕಿರಂತಂದ್ ಹೇಳಿದ್ರೆ ಡೆತ್ ಆಗುತ್ತೆ. ಸೊ ಅದು ಮೋಸ್ಟ್ ಡೇಂಜರಸ್ ಪೊಲ್ಯೂಟೆಂಟ್ ಅಂತಂದ್ ಹೇಳ್ತೀವಿ. ಸೊ ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ಬಯೋಲಜಿ ಪಾಯಿಂಟ್ಸ್ ಗಳು. ಇನ್ನು ಏನಾದ್ರೂ ಕಮ್ಮಿ ಬಿತ್ತು ಅಥವಾ ಯಾವ್ದಾದ್ರು ಪಾಯಿಂಟ್ಸ್ ಗಳು ಮಿಸ್ ಆಗಿದ್ವು ಅಂತಂದ್ ಹೇಳಿದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡಿ ಹಾಕಿರ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.